ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಅತ್ಯಾಚಾರ ಆರೋಪ, ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಸಿಐಡಿ ಪೊಲೀಸರು. ದೂರನ್ನ ಕೊಟ್ಟಂತ ದೂರುದಾರೆ ಮಂಜುಳಾ ಪೂಜಾರ್ಗೆ 1 ಲಕ್ಷ ರೂಪಾಯಿ ದಂಡ. ದುರುದ್ದೇಶದ ಆರೋಪದ ಹಿನ್ನೆಲೆಯಲ್ಲಿ ಈ ದಂಡವನ್ನು ವಿಧಿಸಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ. ದಂಡ ಅಂತ ದೂರುದಾರೆ ಮಂಜುಳಾ ವಿರುದ್ಧ ಈಗ ಕೋರ್ಟ್ ಚೀಮಾರಿಯನ್ನ ಹಾಕಿ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ. ನಮ್ಮ ಮೇಲೆ ವಿನಯ್ ಕುಲಕರ್ಣಿ ಮೇಲೆ ಆರೋಪ ಮಾಡಿದ್ದ ಮಂಜುಳಾ ಪೂಜಾರ್ ಅಂತೆ FIR ಮಾಡಿದ್ರೆ. FIR ಅದು CID ಎನ್ಕ್ವೈರಿ ಆಯ್ತು. ಸಂಜಯನಗರ ಪೊಲೀಸ್ ಸ್ಟೇಷನ್ಯಾಗ FIR ಮಾಡಿದ್ರೆ ಅವ್ರನ್ನ A1 ನಮ್ಮನ್ನ A2 ಅಂತ ಮಾಡಿದ್ರೆ. ಬಟ್ ಅದು CID ತನಿಖೆ ಮಾಡಿ ಬಿ ರಿಪೋರ್ಟ್ ಹಾಕಿದ್ರು. ಬಿ ರಿಪೋರ್ಟ್ ಹಾಕಿಂದ ಅದನ್ನು ಚಾಲೆಂಜ್ ಮಾಡಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಧೀಶರು ಮತ್ತು ಜುಡಿಷಿಯಲ್ ಎನ್ಕ್ವೈರಿ ಆದಮೇಲೆ ಅದು ಆಕಿದು ಹೆಣ್ಮಗಳು ತಪ್ಪಿದೆ ಅಂತೇಳಿ ವಾಪಸ್ ಆ ಅಮ್ಮನಿಗೆ ದಂಡ ಹಾಕಿದ್ರು. 1 ಲಕ್ಷ ರೂಪಾಯಿ ದಂಡ ಹಾಕಿ ಆದೇಶ ಮಾಡಿದ್ದು. ನನಗೂ ಈ ಒಂದು ಪೇಪರ್ ಮುಖಾಂತರ ನೋಡಿಂದ ಗೊತ್ತಾಗಿದ್ದು ನನಗಿದು. ಈ ಆರ್ಡರ್ ಕಾಪಿ ನನಗೂ ಕೈ ಸಿಕ್ಕಿಲ್ಲ. ಅದು ಸಿಕ್ಕ ಮೇಲೆ ಬೇಕಾದ್ರೆ ಅದನ್ನು ಹೇಳ್ತೀನಿ. ಅವ್ರ ಮೇಲೆ ಒಂದು ರೇಪ್ ಕೇಸ್ ಪ್ರಕರಣ ಕೊಟ್ಟಿದ್ರು ವಿನಯ್ ಕುಲಕರ್ಣಿ ಮೇಲೆ. ಆದರೆ ನಮ್ಮ ಮೇಲಿನ ರೇಪ್ ಕೇಸ್ ನಮ್ದಲ್ಲದ, ಅವ್ರ ಮೇಲೆ ಕೊಟ್ಟಿದ್ದಂಥ ಪ್ರಕರಣಕ್ಕೆ ನಾವೇನೋ ರಾಜಿ ಪಂಚಾಯತಿಗೆ ಧಮಕಿ ಕೊಟ್ಟೇವೆ ಅಂತೇಳಿ ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ಲು. ಹಿಂಗಾಗಿ ವಿನಾಕಾರಣ ಎಲ್ಲರಿಗೂ ಈ ರೀತಿ ಮಾಡುವಂಥ ಹೆಣ್ಮಗಳಿಗೆ. ಆಮೇಲೆ ವಿನಯ್ ಕುಲಕರ್ಣಿ ಅವ್ರು ರೇಪ್ ಮಾಡ್ಯಾರ ಬಿಟ್ರೆ ಅನ್ನೋದು ಸೆಕೆಂಡ್ರಿ. ಬಟ್ ಈಗ ನ್ಯಾಯಾಧೀಶರ ಎಲ್ಲ ಪರಿಶೀಲನೆ ಮಾಡಿ ಈ ಜಜ್ಮೆಂಟ್ ಮಾಡಿರ್ತಾರೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್ ನುಲ್ವಿ, ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಆರೋಪ, ಈಗ ದೂರುದಾರರಿಗೆ ಸಂಕಷ್ಟ. ಮಧುಸೂದನ್, ಈ ಮಂಜುಳಾ ಪೂಜಾರ್ ಎಂಬ ನಕಲಿ ಹೋರಾಟಗಾರ್ತಿಯ ಮುಖವಾಡವನ್ನ ನ್ಯೂಸ್ ಫಸ್ಟ್ ಈ ಹಿಂದೆನೆ ಬಯಲು ಮಾಡಿತ್ತು. ಅವಳೆಂತ ಹೋರಾಟಗಾರ್ತಿ, ಯಾವ ರೀತಿ ರೈತರ ಹೆಸರಲ್ಲಿ ಡೀಲ್ ಮಾಡ್ತಾಳೆ, ದುಡ್ಡಿಗಾಗಿ ಏನೆಲ್ಲ ಮಾಡೋದಕ್ಕೆ ಅವಳು ಮುಂದಾಗ್ತಾಳೆ, ಯಾವ ಕೆಲಸಕ್ಕೂ ಕೂಡ ಹೇಸೋದಿಲ್ಲ ಅನ್ನೋದನ್ನ ನ್ಯೂಸ್ ಫಸ್ಟ್ ಎಳೆಯಾಗಿ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲು ಮಾಡಿತ್ತು. ಇದೀಗ ಅವಳು ಎಂಥ ಹೋರಾಟಗಾರ್ತಿ, ದುಡ್ಡಿಗಾಗಿ ಏನೆಲ್ಲ ಮಾಡ್ತಾಳೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಅಂತಿದೆ ಮಧುಸೂದನ್. 2024 ಅಕ್ಟೋಬರ್ ತಿಂಗಳಲ್ಲಿ ಒಂದು ಗಂಭೀರವಾದ ಆರೋಪವನ್ನ ಮಾಜಿ ಮಂತ್ರಿ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ಮಾಡ್ತಾಳೆ. ವಿನಯ್ ಕುಲಕರ್ಣಿ ಅವರು ನನ್ನನ್ನ ಅತ್ಯಾಚಾರ ಎಸಗಿದ್ದಾರೆ, ನನಗೆ ಮೋಸ ಮಾಡಿದ್ದಾರೆ ಅಂತೇಳಿ ಒಂದು ಆರೋಪ ಮಾಡ್ತಾಳೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವಿಡಿಯೋಗಳನ್ನ, ಆಡಿಯೋಗಳನ್ನ ರಿಲೀಸ್ ಮಾಡಿ ಮಾಧ್ಯಮಗಳಲ್ಲಿ ಮುಖ ಮುಚ್ಕೊಂಡು ಹೇಳಿಕೆಗಳನ್ನ ಕೊಡ್ತಾಳೆ. ನಂತರ ಬೆಂಗಳೂರಿನ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ರೇಪ್ ಕೇಸ್ ಕೂಡ ಈ ಮಂಜುಳಾ ಪೂಜಾರ್ ದಾಖಲು ಮಾಡ್ತಾಳೆ. ರೇಪ್ ಕೇಸ್ ದಾಖಲು ಮಾಡ್ತಾಳೆ. ನಂತರ ಹೇಳಿಕೆಯನ್ನು ಕೂಡ, ತನ್ನ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಕೊಡ್ತಾಳೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ವಿಚಾರಣೆಗೆ ಮಂಜುಳಾ ಪೂಜಾರ್ ಸರಿಯಾಗಿ ಸ್ಪಂದಿಸಿಲ್ಲ, ಸೂಕ್ತ ಪೂರಕ ದಾಖಲೆಗಳನ್ನು ಕೊಟ್ಟಿಲ್ಲ, ಸಾಕ್ಷಿಗಳನ್ನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತಲ್ಲ ಪ್ರಕರಣ, ಅದು CID ವರ್ಗಾವಣೆ ಆಗಿತ್ತು. ಆ ಸಂದರ್ಭದಲ್ಲಿ CID ಪೊಲೀಸರು ಈ ಪ್ರಕರಣ, ಮಂಜುಳಾ ಪೂಜಾರ್ ಏನು ದೂರು ಕೊಟ್ಟಿದ್ರು, ಈ ಪ್ರಕರಣ ಸತ್ಯಕ್ಕೆ ದೂರವಾಗಿದೆ, ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸ್ತಾರೆ. ಬಿ ರಿಪೋರ್ಟ್ ಸಲ್ಲಿಸಿದ ನಂತರ ಒಂದು ವೇಳೆ ಪೊಲೀಸರು ತಪ್ಪೆಸಗಿದ್ರೆ, ಪೊಲೀಸರು ತಪ್ಪು ಮಾಡಿ ಅಂದ್ರೆ ತನಿಖೆಯನ್ನ ಸರಿಯಾಗಿ ಮಾಡದೇ ಇದ್ರೆ ಮಂಜುಳಾ ಪೂಜಾರ್ ಅದನ್ನ ಚಾಲೆಂಜ್ ಮಾಡಬೇಕಾಗಿತ್ತು ಆ ನ್ಯಾಯಾಲಯದಲ್ಲಿ. ಆದ್ರೆ ಚಾಲೆಂಜ್ ಕೂಡ ಮಾಡೋದಿಲ್ಲ. ಹೀಗಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಮಂಜುಳಾ ಪೂಜಾರ್ಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ ಈ ತನಿಖೆಗೆ ಸಹಕಾರ ನೀಡಿಲ್ಲ ಮತ್ತು ಸೂಕ್ತ ಸಾಕ್ಷಿಗಳನ್ನ ಒದಗಿಸಿಲ್ಲ, ಇದು ಸುಳ್ಳು ಪ್ರಕರಣ, ದುರುದ್ದೇಶದಿಂದ ಕೂಡಿರುವಂತಹ ಪ್ರಕರಣ ಅಂತ ಹೇಳಿ ಈ ಮಂಜುಳಾ ಪೂಜಾರ್ಗೆ 1 ಲಕ್ಷ ದಂಡ ವಿಧಿಸಿದೆ ಮತ್ತು ಈ ಪ್ರಕರಣನ ಅಂತ್ಯಗೊಳಿಸಿದೆ. ಇದರ ನಡುವೆ ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಅದು ಗುತ್ತಿಗೆದಾರ, ಆ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಜೊತೆಗಿದ್ದಂತ ಅರ್ಜುನ್ ಗುಡ್ಡದವರು ಈ ಒಂದು ದೂರನ್ನ ದಾಖಲು ಮಾಡ್ತಾರೆ. ಏನಂದ್ರೆ ಈ ವಿಷಯವನ್ನ ಇಟ್ಕೊಂಡು ಇವಳು ಬ್ಲಾಕ್ ಮೇಲ್ ಮಾಡಿದ್ಲು, ಕೋಟಿ ರೂಪಾಯಿಗಳನ್ನ ಬ್ಲಾಕ್ ಮೇಲ್ ಮಾಡಿದ್ಲು ಅಂತೇಳಿ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ಆ ಪ್ರಕರಣ ಕೂಡ ಈಗ ತನಿಖಾ ಹಂತದಲ್ಲಿದೆ. ಮಧುಸೂದನ್, ಧನ್ಯವಾದ ಪ್ರಕಾಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.